ವಿಧಾನಮಂಡಲ ಅಧಿವೇಶನ ಸಿಎಂಗೆ ಮೊದಲ ಅಗ್ನಿ ಪರೀಕ್ಷೆ. ದೋಸ್ತಿ ಅಸ್ತ್ರವೇನು, ಸರ್ಕಾರದ ಬ್ರಹ್ಮಾಸ್ತ್ರವೇನು? ಸದನದಲ್ಲಿ ಸದ್ದು ಮಾಡುತ್ತಾ ನಾಗೇಂದ್ರ ಬಿಡದಿ ಜಟಾಪಟಿ. ಇದು ಸದನ ಕದನದ ಸ್ಟೋರಿ. ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಮೊದಲ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಮೊದಲ ದಿನವೇ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದೆ. ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆಗೆ ಮೊದಲೇ ಸಚಿವರ ಪರಿಚಯವನ್ನ ಮಾಡಲಿಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುವಂತದ್ದು ನಡೀಲಿ ಮೊದಲು, ಆಮೇಲೆ ಸಚಿವರ ಪರಿಚಯವನ್ನ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸಿಎಂ ಯಾವಾಗ ಸಚಿವರ ಪರಿಚಯ ಮಾಡಿಕೊಡ್ಲಿಕ್ಕೆ ಮುಂದಾಗ್ತಾರೆ ಆಗ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ಷೇಪ ಎತ್ತುತ್ತಾರೆ. ಸದನಕ್ಕೆ ಸಚಿವರ ಪರಿಚಯ ಮಾಡುವ ಸರ್ಕಾರದ ನಡೆಗೆ ಆಕ್ಷೇಪಿಸಿದ್ದಾರೆ. ಮೊದಲು ಸಂತಾಪ ಸೂಚನೆ ಆಗ್ಲಿ, ಅದಾದ ಮೇಲೆ ಸಚಿವರ ಪರಿಚಯ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿಗಳಾಗಿದ್ದೀರಾ ಅಂತ ಲೇವಡಿ ಮಾಡಿದ್ದಾರೆ. ಕೊನೆಗೆ ಅಶೋಕ್ ಮಾತಿಗೆ ಮುಖ್ಯಮಂತ್ರಿ ಶಿವಕುಮಾರ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸಂತಾಪ ಮಾಡುವಂತದ್ದು ಪದ್ಧತಿ, ಹೊಸ ಪದ್ಧತಿಗೆ ಇದು ಅದಕ್ಕೆ ಅವಕಾಶ ಇದೆಯಲ್ಲ. ಆಮೇಲೆ ಅಧ್ಯಕ್ಷ ಅಲ್ಲ, ಸಂತಾಪ ಆದ್ಮೇಲೆ ಅಧ್ಯಕ್ಷ ಸಭೆ ಅಡ್ಜರ್ನ್ ಹೊಸದಾಗಿ ಅಲ್ಲ, ಒಂದೇ ನಿಮಿಷ ಅಧ್ಯಕ್ಷರೇ, ಮಂತ್ರಿಗಳು ಹೊಸದಾಗಿ ಆಗ್ತಾ ಇದ್ದಾರೆ. ಸಂತಾಪದಲ್ಲಿ ಮಂತ್ರಿಗಳು ಹೊಸ ಪರಿಚಯ ಸರಿ ಇರಲ್ಲ, ಅದು ಬೇರೆ. ಅದು ಅವ್ರಿಗೆ ಹಬ್ಬ. ಅದು ಇಲ್ಲಿ ಸಂತಾಪ ಒಂದ್ ಕಡೆ ನೀವು ಮಾಡಿ ಅವ್ರನ್ನ ಪರಿಚಯ ಇದು ಸರಿ ಇರಲ್ಲ ನೋಡಿ ಸರ್. ಸಂತಾಪ ಮಾಡಿ ಬೇಕಾದ್ರೆ ಸೂಚನೆ ಇದಾದ್ಮೇಲೆ ಮಾಡಿ, ಸಂತಾಪ ಫಸ್ಟ್ ತಗೊಳ್ಳಿ ದಯವಿಟ್ಟು. ವಿರೋಧ ಪಕ್ಷ ನಾಯಕರಿಗೆ ಸಂತಾಪ ಸೂಚನೆ ಮಂಡನೆ ಮಾಡಿದ್ರೆ ತದನಂತರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅರ್ಜೆಂಟ್ ಏನಿಲ್ಲಲ್ಲ, ನಾಳೆ ಮಾಡಿ ಏನಂತೆ. ಈ ಸಂತಾಪ ಎರಡು ಮಿಕ್ಸ್ ಮಾಡಬೇಡಿ. ಈ ಸಂತಾಪ ಇವೆರಡು ಯಾಕೆ ಮಿಕ್ಸ್ ಮಾಡ್ತೀರಾ? ಮುಖ್ಯಮಂತ್ರಿ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಬಿಡಿ ಆಯ್ತು. ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಸಂಬಂಧ ಬರೋದೇ ಇಲ್ಲ. ಹೊಸ ಮುಖ್ಯಮಂತ್ರಿ ಅರ್ಥ ಇದೆಯಾ ಅಧ್ಯಕ್ಷ? ನೀವೆಲ್ಲ ಹೋಗ್ಬಿಟ್ಟು ಸಂತಾಪದಲ್ಲಿ ನೀವು ಹೊಸದಾಗಿ ಕಳೆ ಘೋಷಣೆ ಮಾಡೋ ಸಂತಾಪ ನಂತರ ಬರೋದು. ಈಗ ಮುಖ್ಯಮಂತ್ರಿಗಳು ಪರಿಚಯ ಮಾಡ್ತಾರೆ. ಅಧ್ಯಕ್ಷ ಹೌಸ್ ಇನ್ ಫುಲ್ ಫಾರಂ ಅಲ್ಲಲ್ಲ, ವಿ ವಿಲ್ ರೆಸ್ಪೆಕ್ಟ್ ದೇರ್ ಸೆಂಟಿಮೆಂಟ್ಸ್. ಆಯ್ತು, ಬಿಡಿ ರಾಯರೆಡ್ಡಿ ಅವರೇ, ಆಯ್ತು. ವಿರೋಧ ಪಕ್ಷದ ನಾಯಕರು ಹೇಳದ್ನ ನಾವು ಕೇಳೋಣ, ನಾಳೆನೇ ಮಾಡೋಣ, ನೋ ಪ್ರಾಬ್ಲಮ್. ಏನ್ ತೊಂದರೆ ಇಲ್ಲ. ಈಗ ಆಯ್ತು, ತಾವ್ ಹೇಳ್ದಂಗೆ ಸಂತಾಪ ತೆಗೆದುಕೊಳ್ಳೋಣ. ನಾನು ಯಾವ ದೃಷ್ಟಿ ನಿಮ್ಗೆ, ನೀವು ಹೊಸದಾಗಿ ಮಂತ್ರಿಮಂಡಲ ರಚನೆ ಮಾಡಿದ್ದೀರಾ, ನಮ್ಗೆ ಇಷ್ಟ ಇದೆಯೋ ಇಲ್ಲ ಅದು ಬೇರೆ ಪ್ರಶ್ನೆ. ನಿಮ್ಗಂತೂ ಖುಷಿ ಇದೆ, ಸಂತಾಪ ಖುಷಿನ ಯಾಕೆ ಮಿಕ್ಸ್ ಮಾಡ್ತೀರಾ? ಬೇಡ, ಅದಕ್ಕೆ ಇದು ಹೊಸ ಪರಂಪರೆ ಬೇಡ ಅಂತ ಅಷ್ಟೇ. ಇನ್ನು ವಿಧಾನ ಪರಿಷತ್ ಕಲಾಪವೂ ಕೂಡ ಆರಂಭ ಆಗಿದೆ. ಸಭಾಪತಿ ಪುಟ್ಟಣ್ಣರಿಂದ ಕಾರ್ಯಕಲಾಪಕ್ಕೆ ಚಾಲನೆ ನೀಡಲಾಗಿದೆ. ವಂದೇ ಮಾತರಂ ಗೀತೆಯೊಂದಿಗೆ ಕಲಾಪ ಆರಂಭ ಆಗಿದೆ. ಸಭಾಪತಿ ಸ್ಥಾನದಲ್ಲಿ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಇದ್ದಾರೆ. ಸಚಿವ ಯತೀಂದ್ರ ಸಭಾ ನಾಯಕರಾಗಿ ಘೋಷಣೆಯಾಗಿದ್ದಾರೆ. ಅಗಲಿದ ಗಣ್ಯರಿಗೆ ಮೊದಲಿಗೆ ಸಂತಾಪವನ್ನ ಸೂಚಿಸಲಾಗ್ತಾ ಇದೆ. ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಶ್ರೀಯುತರು ಸುದೀರ್ಘ ಕಾಲ ರಾಜಕೀಯ ಜೀವನದಲ್ಲಿ ಅತ್ಯಂತ ಸರಳ, ಸಜ್ಜನ ಮತ್ತು ಜನಸ್ನೇಹಿ ನಾಯಕರೆಂದೇ ಗುರುತಿಸಿಕೊಂಡಿದ್ದರು. ಶ್ರೀಯುತರ ನಿಧನದಿಂದಾಗಿ ರಾಜ್ಯವು ಹಿರಿಯ ರಾಜಕಾರಣಿಯೊಬ್ಬರನ್ನು ಕಳೆದುಕೊಂಡಂತಾಗಿದೆ. ಶ್ರೀ ಸಿ ವೀರಣ್ಣ, ಮಾಜಿ ಸಚಿವರು, ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷರು ಹಾಗೂ ವಿಧಾನಸಭೆಯ ಮಾಜಿ ಶಾಸಕರಾಗಿದ್ದ ಸಿ ವೀರಣ್ಣ ಅವರು ದಿನಾಂಕ 24/7/2026 ನಿಧನ ಹೊಂದಿರುತ್ತಾರೆ. 1940 ಏಪ್ರಿಲ್ 23 ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜನಿಸಿದ್ದ ಶ್ರೀಯುತರು BA BL ಪದವೀಧರರಾಗಿದ್ದು ವೃತ್ತಿಯಲ್ಲಿ ವಕೀಲರಾಗಿದ್ದರು. ಶ್ರೀಯುತರು ಜನತಾ ಪಕ್ಷದ ಮೂಲಕ ರಾಜಕೀಯ ಪ್ರವೇಶಿಸಿ 1983 ಮತ್ತು 1985ರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಜನತಾ ಪಕ್ಷದ ಶಾಸಕರಾಗಿ ಆಯ್ಕೆಯಾಗಿ 1983ರಲ್ಲಿ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಹಾಗೂ 1983ರಿಂದ 89ರವರೆಗೆ